ಆತ್ಮಗಳೇಕೆ ನಮಗೆ ಕಾಣಿಸಿಕೊಳ್ಳುವುದಿಲ್ಲ? ಆತ್ಮದ ನಿಗೂಢ ರಹಸ್ಯಗಳೇನು? ಆತ್ಮಗಳಿಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ನಾವು ನಮ್ಮ ಧರ್ಮಗ್ರಂಥಗಳಲ್ಲಿ ನೋಡಬಹುದಾಗಿದೆ. ಆತ್ಮಗಳಿದ್ದರೆ ಕಣ್ಣಿಗೆ ಕಾಣಿಸಬೇಕಲ್ಲವೇ? ಆತ್ಮಗಳೇಕೆ ಕಣ್ಣಿಗೆ ಕಾಣಿಸುವುದಿಲ್ಲ ಎನ್ನುವ ಗೊಂದಲ ಕೂಡ ಕಾಡಬಹುದು. ಧಾರ್ಮಿಕ ಗ್ರಂಥಗಳ ಪ್ರಕಾರ ಆತ್ಮವೆಂಬುದು ದೇವರ ಒಂದು ಭಾಗವಾಗಿರುತ್ತದೆ. ಇದು ಪ್ರತಿಯೊಂದು ಜೀವಿಗಳ ದೇಹದಲ್ಲಿರುತ್ತದೆ ಮತ್ತು ಪ್ರಬಲ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಒಂದು ವ್ಯಕ್ತಿಯ ದೇಹವು ಇಹಲೋಕವನ್ನು ತ್ಯಜಿಸಿದ ತಕ್ಷಣ ಅದು ಆ ದೇಹದಿಂದ ಹೊರಬರುತ್ತದೆ. ಆತ್ಮವು ಯಾವಾಗಲೂ ಅಮರವಾಗಿರುತ್ತದೆ, ಯಾಕೆಂದರೆ ಅವುಗಳು ಎಂದಿಗೂ ನಾಶವಾಗುವುದಿಲ್ಲ, ಅಮರತ್ವವನ್ನು ಹೊಂದಿರುತ್ತದೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಆತ್ಮ ತನ್ನ ಅಸ್ತಿತ್ವವನ್ನು ಬದಲಾಯಿಸುತ್ತಲೇ ಇರುತ್ತದೆ. ಅದು ಎಂದಿಗೂ ಒಂದೇ ದೇಹದಲ್ಲಿ ಇರುವುದಿಲ್ಲ. ಓರ್ವ ವ್ಯಕ್ತಿಯು ಮರಣ ಹೊಂದಿದ ನಂತರ ಆತ್ಮವು ಆತನ ದೇಹದಿಂದ ಹೊರಬಂದು ಇನ್ನೊಂದು ವ್ಯಕ್ತಿಯ ದೇಹವನ್ನು ಪ್ರವೇಶಿಸುತ್ತದೆ. ದೇಹ ನಾಶವಾದರೂ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ವೈಜ್ಞಾನಿಕ ನಂಬಿಕೆಯ ಪ್ರಕಾರ ಯಾವುದೇ ಒಂದು ರಹಸ್ಯಮಯ ಶಕ್ತಿಯನ್ನು ಯಾರಿಂದಲೂ ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತಲೇ ಇರುತ್ತದೆ. ಇದೇ ತತ್ವಗಳು ಆತ್ಮಕ್ಕೂ ಅನ್ವಯಿಸುತ್ತದೆ. ಆತ್ಮವು ಕೂಡ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತಲೇ ಇರುತ್ತದೆ. ವಿದ್ವಾಂಸರು ಹೇಳುವ ಪ್ರಕಾರ ಆತ್ಮಗಳಲ್ಲಿ ಗಾಳಿಯ ಅಂಶವು ಹೇರಳವಾಗಿರುತ್ತದೆ, ಆದರೆ ಇತರ ಅಂಶಗಳಾದ ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು ಅದರಲ್ಲಿ ಇರುವುದಿಲ್ಲ. ನಮಗೆ ಹೇಗೆ ಕಣ್ಣಿನಿಂದ ಗಾಳಿಯನ್ನು ನೋಡಲು, ಕೈಯಿಂದ ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲವೋ ಹಾಗೆ ಆತ್ಮವನ್ನು ನೋಡಲು ಮತ್ತು ಸ್ಪರ್ಶಿಸಲು ಸಾಧ್ಯವಿಲ್ಲ. ಇದನ್ನು ಸಂಪೂರ್ಣ ನಿಜವೆಂದು ಹೇಳಲು ಸಾಧ್ಯವಿಲ್ಲ. ಇದು ತಜ್ಞರ, ವಿದ್ವಾಂಸರ ಅಥವಾ ವೈಜ್ಞಾನಿಕ ಅಂಶಗಳನ್ನು ಅವಲಂಬಿಸಿದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.